ಎಲ್ಲರಿಗೂ ನಮಸ್ಕಾರ. ಹಿಂದೂ ಹಬ್ಬಗಳಲ್ಲಿ ಅತ್ಯಂತ ಮಹತ್ವವಾದ ಹಬ್ಬವೆಂದರೆ ನವರಾತ್ರಿ. ಭಕ್ತರು ದುರ್ಗಾದೇವಿಯನ್ನು ಪೂಜಿಸುವ 9 ಪವಿತ್ರ ದಿನಗಳು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ 3 ಶಕ್ತಿಗಳ ಸಂಯೋಗವನ್ನು ಪೂಜಿಸುವುದೇ ನವರಾತ್ರಿ ಆಗಿದೆ. ನವರಾತ್ರಿ ದಿನಗಳು ದುರ್ಗಾದೇವಿಯನ್ನು ಪೂಜಿಸಲು ಮೀಸಲಾಗಿದೆ ಮತ್ತು ಜನರು ನವರಾತ್ರಿಯನ್ನು ಬಹಳ ವೈಭವದಿಂದ ಆಚರಿಸುತ್ತಾರೆ. ಈ ಹಬ್ಬವನ್ನು ವರ್ಷಕ್ಕೆ 4 ಬಾರಿ ಚೈತ್ರ ನವರಾತ್ರಿ, ಮೇಘಗುಪ್ತ ನವರಾತ್ರಿ, ಆಷಾಢ ಗುಪ್ತ ನವರಾತ್ರಿ ಮತ್ತು ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಅತ್ಯಂತ ಪ್ರಸಿದ್ಧವಾದ ನವರಾತ್ರಿಗಳು ಚೈತ್ರ ಮಾಸ ಮತ್ತು ಅಶ್ವಿನ ಮಾಸದಲ್ಲಿ ನಡೆಯುತ್ತದೆ. ಈ ಬಾರಿ ಅಶ್ವಿನ ಮಾಸದಲ್ಲಿ ಬರುವ ಶ್ರಾದ್ಧಿಯ ನವರಾತ್ರಿ ಮತ್ತು ಭಕ್ತರು ಈ ದಿನಗಳನ್ನು ಅತ್ಯಂತ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ. ಈ ನವರಾತ್ರಿಯ ಸಮಯದಲ್ಲಿ ವಿವಿಧ ಪ್ರದೇಶಗಳಲ್ಲಿ ದುರ್ಗಾ ಪೂಜೆಯನ್ನು ಸಹ ನಡೆಸಲಾಗುತ್ತದೆ. ಈ ವರ್ಷ ಶ್ರಾದ್ಧಿಯ ನವರಾತ್ರಿ ಸೆಪ್ಟೆಂಬರ್ 22ನೇ ತಾರೀಕು 2025ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 2, 2025ರಂದು ವಿಜಯದಶಮಿಯೊಂದಿಗೆ ಕೊನೆಗೊಳ್ಳುತ್ತದೆ. ಈ 9 ಹಗಲು ಮತ್ತು 9 ರಾತ್ರಿಗಳು ಭಕ್ತರು ವಿವಿಧ ಪೂಜಾ ಮತ್ತು ವಿಧಿವಿಧಾನಗಳನ್ನು ಮಾಡುವ ಮೂಲಕ ಮಾತೆ ದುರ್ಗಾದೇವಿಯನ್ನು ಪೂಜಿಸುತ್ತಾರೆ. ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಮೆಚ್ಚಿಸಲು ಬಣ್ಣಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಂದು ದೇವಿಯ ಆಶೀರ್ವಾದವನ್ನು ಪಡೆಯಲು ಭಕ್ತರು ತಮ್ಮೊಂದಿಗೆ ಆಗುವ ಬಣ್ಣಗಳನ್ನು ಧರಿಸುತ್ತಾರೆ ಮತ್ತು ವಿವಿಧ ಪೂಜಾ ಸಂಭ್ರಮಗಳಲ್ಲಿ ತೊಡಗುತ್ತಾರೆ. ಪ್ರತಿಯೊಂದು ಬಣ್ಣವು ಪ್ರತಿಯೊಂದು ದೇವತೆಯನ್ನು ಹೇಗೆ ಪ್ರತಿನಿಧಿಸುತ್ತದೆ ಎಂಬುದನ್ನು ತಿಳಿಯೋಣ. ಸೆಪ್ಟೆಂಬರ್ 22, 2025ರಂದು ಮಾತೆ ಶೈಲಾಪುತ್ರಿ ಬಿಳಿ ಬಣ್ಣ. ಸೆಪ್ಟೆಂಬರ್ 23 ಮಾತೆ ಬ್ರಹ್ಮಚಾರಿಣಿ ಕೆಂಪು. ಸೆಪ್ಟೆಂಬರ್ 24 ಮಾತೆ ಚಂದ್ರಘಂಟ ರಾಯಲ್ ಬ್ಲೂ. ಸೆಪ್ಟೆಂಬರ್ 25 ಮಾತೆ ಕೂಷ್ಮಾಂಡ ಹಳದಿ. ಸೆಪ್ಟೆಂಬರ್ 26 ಮಾತೆ ಸ್ಕಂದ ಮಾತಾ ಹಸಿರು. ಸೆಪ್ಟೆಂಬರ್ 27 ಮಾತೆ ಕಾತ್ಯಾಯಿನಿ ಬೂದು ಬಣ್ಣ. ಸೆಪ್ಟೆಂಬರ್ 28 ಮಾತೆ ಕಾಲರಾತ್ರಿ ಕಿತ್ತಳೆ ಬಣ್ಣ. ಸೆಪ್ಟೆಂಬರ್ 21 ಮಾತೆ ಮಹಾಗೌರಿ ನವಿಲು ಹಸಿರು ಬಣ್ಣ. ಸೆಪ್ಟೆಂಬರ್ 30 ಮಾತೆ ಸಿದ್ಧಿದಾತ್ರಿ ಗುಲಾಬಿ ಬಣ್ಣ. ಶಾರದೀಯ ನವರಾತ್ರಿ 2025 ಬಣ್ಣಗಳ ಮಹತ್ವ ತಿಳಿಯೋಣ. ನವರಾತ್ರಿಯ ದಿನ 1. ಬಿಳಿ ಬಣ್ಣ ಮುಗ್ಧತೆ ಮತ್ತು ಪರಿಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ ಮೊದಲ ದಿನದಂದು ಬಿಳಿ ಬಣ್ಣವನ್ನು ಧರಿಸಿ ಶೈಲಪುತ್ರಿ ದೇವಿಯನ್ನು ಪೂಜಿಸಿ ಮತ್ತು ಆಂತರಿಕ ಪ್ರಶಾಂತತೆ ಮತ್ತು ಭದ್ರತೆಯನ್ನು ಅನುಭವಿಸಿ. ನವರಾತ್ರಿಯ ದಿನ 2 ಕೆಂಪು. ನವರಾತ್ರಿಯ 2ನೇ ದಿನದಂದು ಕೆಂಪು ಬಣ್ಣವನ್ನು ಧರಿಸಿ. ಕೆಂಪು ಬಣ್ಣವು ಸಿಂಧೂರದ ಬಣ್ಣವಾಗಿತ್ತು. ಇದನ್ನು ದೇವತೆಗೆ ಅರ್ಪಿಸಲಾಗುತ್ತದೆ. ಉತ್ಸಾಹ ಮತ್ತು ಪ್ರೀತಿಯನ್ನು ಸಹ ಪ್ರತಿನಿಧಿಸುತ್ತದೆ. ಈ ಬಣ್ಣವನ್ನು ಧರಿಸಿದ ವ್ಯಕ್ತಿಯು ಹೆಚ್ಚು ಶಕ್ತಿಯುತ ಮತ್ತು ಜೀವನದಿಂದ ತುಂಬಿರುತ್ತಾರೆ. ನವರಾತ್ರಿಯ ದಿನ 3 ರಾಯಲ್ ಬ್ಲೂ. ನವರಾತ್ರಿಯ 3ನೇ ದಿನದಂದು ರಾಯಲ್ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ರಾಯಲ್ ನೀಲಿ ಬಣ್ಣವು ನೀಲಿ ಬಣ್ಣದ ಗಮನಾರ್ಹ ಛಾಯೆಯಾಗಿದ್ದು ಅದು ಶಾಂತಿ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ ದಿನ 4 ಹಳದಿ. ಹಳದಿ ಬಣ್ಣವನ್ನು ಧರಿಸಿ ಕೂಷ್ಮಾಂಡ ದೇವಿಯನ್ನು ಪೂಜಿಸಿದರೆ ಅಭೂತಪೂರ್ವ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬಹುದು. ಈ ಆಹ್ಲಾದಕರ ಬಣ್ಣವು ಈ ವ್ಯಕ್ತಿಯನ್ನು ದಿನವಿಡೀ ಹರ್ಷಚಿತ್ತದಿಂದ ಇರಿಸುತ್ತದೆ. ನವರಾತ್ರಿಯ ದಿನ 5 ಹಸಿರು. ಹಸಿರು ಬಣ್ಣವು ವ್ಯಕ್ತಿಯನ್ನು ಸಂಕೇತಿಸುತ್ತದೆ ಮತ್ತು ಶಾಂತಿ, ಸಾಮರಸ್ಯ, ಬೆಳವಣಿಗೆ ಮತ್ತು ಫಲವತ್ತತೆಯ ವಿಚಾರಗಳನ್ನು ಪ್ರಚೋದಿಸುತ್ತದೆ. ನವರಾತ್ರಿಯ 5ನೇ ದಿನದಂದು ಹಸಿರು ಬಟ್ಟೆಗಳನ್ನು ಧರಿಸಿ, ಏಕೆಂದರೆ ಅದು ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ ದಿನ 6 ಬೂದು ಬಣ್ಣ. ಬೂದು ಬಣ್ಣವು ಸಮತೋಲಿತ ಭಾವನೆಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ನೆಲೆಗೊಳ್ಳಲು ಸಹಾಯ ಮಾಡುತ್ತದೆ. ನವರಾತ್ರಿಯ ದಿನ 7 ಕಿತ್ತಳೆಯ ಬಣ್ಣ. ಕಿತ್ತಳೆ ಬಣ್ಣವನ್ನು ಧರಿಸಿ ನವದುರ್ಗ ದೇವಿಯನ್ನು ಪೂಜಿಸುವುದರಿಂದ ಉಷ್ಣತೆ ಮತ್ತು ಚೈತನ್ಯ ದೊರೆಯುತ್ತದೆ. ಈ ಬಣ್ಣದಲ್ಲಿ ಸಕಾರಾತ್ಮಕ ಶಕ್ತಿ ಹೇರಳವಾಗಿದ್ದು ಧರಿಸುವವರನ್ನು ಹರ್ಷಚಿತ್ತದಿಂದ ಇರಿಸುತ್ತದೆ. ನವರಾತ್ರಿಯ ದಿನ 8 ನವಿಲು ಹಸಿರು ಬಣ್ಣ. ಈ ಬಣ್ಣವು ಸ್ವಂತಿಕೆ ಮತ್ತು ವಿಶಿಷ್ಟತೆಯನ್ನು ಹೊರಸೂಸುತ್ತದೆ. ಈ ಹಸಿರು ಬಣ್ಣವನ್ನು ಧರಿಸಿ ಮಾತೆ ದುರ್ಗಾದೇವಿಯನ್ನು ಪೂಜಿಸಿ ಭಕ್ತರು ಪರಿಣಾಮವಾಗಿ ಕರುಣೆ ಮತ್ತು ನವಿಕಿರಣವನ್ನು ಅನುಭವಿಸುತ್ತಾರೆ. ನವರಾತ್ರಿಯ ದಿನ 9 ಗುಲಾಬಿ. ನವರಾತ್ರಿಯ ಆಚರಣೆಯ ಈ ದಿನದಂದು ಗುಲಾಬಿ ಬಣ್ಣವನ್ನು ಧರಿಸಿ. ಗುಲಾಬಿ ಬಣ್ಣವು ಎಲ್ಲಾ ಜನರ ಮೇಲಿನ ಸಾಮರಸ್ಯ, ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪ್ರತಿನಿಧಿಸುತ್ತದೆ. ಸುಂದರವಾದ ಬಣ್ಣವಾಗಿರುವುದರ ಜೊತೆಗೆ ಇದು ಧರಿಸುವವರನ್ನು ವ್ಯಕ್ತಿತ್ವವನ್ನಾಗಿ ಮಾಡುತ್ತದೆ.